ಹಾಯ್ ಸ್ನೇಹಿತರೆ, ನಮಸ್ಕಾರ. ದುಡ್ಡು ಮನೇಲಿ ಸದಾಕಾಲ ಇರಬೇಕಂದ್ರೆ ಏನು ಮಾಡಬೇಕು? ಪ್ರತಿಯೊಬ್ಬರಿಗೂ ಕಾಡ್ತಾ ಇರುತ್ತೆ. ದುಡ್ಡು 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 ದುಡ್ಡಿದ್ರೆ ದೊಡ್ಡಪ್ಪ ಚಿಕ್ಕಪ್ಪ ಸಂಬಂಧಗಳು ಪ್ರತಿಯೊಬ್ಬರು ನಮ್ಮ ಬೆನ್ನಿಂದೆ ಬರ್ತಾರೆ. ಅಂಥ ದುಡ್ಡನ್ನ ಯಾವ ಥರ ಉಳಿಸ್ಕೋಬೇಕು? ನಾವು ಗುರುಗಳೇ ಮನೇಲಿ 5 ಜನ ಇದ್ದೀವಿ, 5 ಜನನೂ ದುಡಿತೀವಿ. ಏನು ಮಾಡೋದು? ದುಡ್ದಿದ್ದೆಲ್ಲ ಕೈಲಿರಲ್ಲ, ಕೈಲಿ ನಿಲ್ತಾ ಇಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾವು ಎಲ್ಲ ಥರ ಪರಿಹಾರ ಮಾಡೋದು, ಯಾರು ಏನು ಹೇಳ್ತಾರೆ ಎಲ್ಲನೂ ಮಾಡೋದು, ಏನು ಮಾಡಿದ್ರೂ ಏನೂ ಆಗ್ತಾಯಿಲ್ಲ. ಅದಕ್ಕೆ ಏನು ಮಾಡಬೇಕು? ಎಷ್ಟೇ ಕಷ್ಟಪಟ್ಟಂಥ ದುಡ್ದು ನಾವು ದುಡ್ಡು ಸುಖವಾಗಿ ಇರೋಕ್ಕಾಗ್ತಾ ಇಲ್ವಲ್ಲ, ದುಡ್ಡನ್ನು ಇಟ್ಟಕ್ಕಾಗ್ತಾ ಇಲ್ವಲ್ಲ. ಎಷ್ಟೋ ಜನಕ್ಕೆ ಆಸೆ ಇರುತ್ತೆ, ಕಷ್ಟಪಟ್ಟು ದುಡ್ದು ನನ್ನ ಮಕ್ಕಳನ್ನ ಓದಿಸ್ಬೇಕು, ಅಥವಾ ಒಂದು ಸೈಟ್ ತಗೋಬೇಕು, ಒಂದು ಮನೆ ತಗೋಬೇಕು, ಅಥವಾ ಎಲ್ಲರಂತೆ ನಾವು ಜೀವನ ಮಾಡಬೇಕು ಸುಖವಾಗಿ. ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತಲ್ವ. ಆ ಜೀವನ ಮಾಡಬೇಕು ಅಂದ್ರೆ ದುಡ್ಡು ನಿಲ್ಲಬೇಕು ಕೈಲಿ. ಸದಾ ಮನೇಲಿ ದುಡ್ಡಿದ್ದರೆ ಲಕ್ಷ್ಮಿ ತಾಂಡವ ಆಡ್ತಾಳೆ. ಇನ್ನು ಮನೆಯಲ್ಲಿ ದುಡ್ಡೇ ಇಲ್ಲ ಅಂದರೆ ಜೀವನನೇ ಇಲ್ಲ. ಇವತ್ತಿನ ಪರಿಸ್ಥಿತಿಲಿ ದುಡ್ಡಿಗೆ ಇರೋಂತಹ ಬೆಲೆ ಬೇರೆ ಯಾವುದಕ್ಕೂ ಇಲ್ಲ ಸ್ನೇಹಿತರೆ. ಅದು ನಿಮಗೆ ಗೊತ್ತಿರ್ಬೋದು, ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರ ಅಲ್ವಾ. ಏನು ಮಾಡಬೇಕು ಗುರುಗಳೇ ಪರಿಹಾರ? ಹೋಮ ಮಾಡಿಸ್ಬೇಕಾ, ಅಥವಾ ಪೂಜೆ ಮಾಡಿಸ್ಬೇಕಾ, ಅಥವಾ ದೇವಾಲಯಗಳನ್ನ ಪ್ರದಕ್ಷಿಣೆ ಹಾಕ್ಬೇಕಾ, ಅಥವಾ ಯಾರು ಪಂಡಿತರನ್ನ ಹಿಡಿದು ಮನೆಗೇನಾದರೂ ಬಂದೋಬಸ್ತ್ ಮಾಡಬೇಕಾ, ಅಥವಾ ನಮ್ಗೆ ಯಾರಾದರೂ ಏನಾದ್ರು ಮಾಡಿಬಿಟ್ಟಿದಾರಾ ದುಡ್ಡು ನಿಲ್ಬಾರ್ದು ಅಂತ ಕೈಯಲ್ಲಿ? ಖಂಡಿತ ಎಲ್ಲ ನಡೆದಿರುತ್ತೆ, ಇಲ್ಲ ಅಂತಿಲ್ಲ. ಇದಕ್ಕೇನು ₹1 ಖರ್ಚು ಮಾಡೋಂಗಿಲ್ಲ ನೀವು. ಮನೇಲಿ ಏನಿರುತ್ತೆ ವಸ್ತುಗಳು, ಆ ವಸ್ತುಗಳಲ್ಲೇ ಇದನ್ನು ಮಾಡ್ಕೊಳ್ಳಿ. ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ಇದು ಮಾಡೋದ್ರಿಂದ ಯಾವ ರೀತಿ ದುಡ್ಡು ಕೈಯಲ್ಲಿ ನಿಲ್ಲುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಈ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ಇದಕ್ಕೆ ಜಾಸ್ತಿ ಏನು ಅಂತ ಇದಿಲ್ಲ, ಅಂದರೆ ಖರ್ಚಾಗೋಂಥದ್ದು ಏನಿಲ್ಲ, ಎಲ್ಲ ನಿಮ್ಮ ಮನೇಲೇ ಇರುತ್ತೆ. ಒಂದು 5 ಏಲಕ್ಕಿ, 5 ಲವಂಗ, 5 ಕಾಳುಮೆಣಸು, ಒಂದು ಬಟ್ಟೆ ತಗೊಳ್ಳಿ, ಬಿಳಿ ಬಟ್ಟೆ ತಗೊಳ್ಳಿ. ನಾನಿಲ್ಲಿ ನಿಮಗೆ ತೋರ್ಸೋಕ್ಕೆ ಅಂತ ಈ ಥರ ಬಟ್ಟೆ ತಗೊಂಡಿದ್ದೀನಿ ಅಷ್ಟೇ. ಒಂದು ಹಳೆ ಬಟ್ಟೆ ತಗೊಂಡಿದ್ದೀನಿ ನಾನು ತೋರ್ಸೋಕ್ಕೆ ಅಂತ ನಿಮಗೆ. ಒಂದು ಬಿಳೆ ಬಟ್ಟೆ ತಗೊಳ್ಳಿ ಚೆನ್ನಾಗಿರೋದು. ತಗೊಬಿಟ್ಟು ಅದನ್ನು ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಅರಿಶಿನದ ಇದ್ರ ಥರ ಮಾಡ್ಕೋಬೇಕು. ಎಲ್ಲ ಫುಲ್ ಬಟ್ಟೆನ ಈ ಥರ ಅರಿಶಿನ ಹಾಕ್ಕೊಂಡು ಈ ಥರ ಎಲ್ಲ ನೀಟಾಗಿ ಫುಲ್ ಅರಿಶಿನ ಆಗಬೇಕು. ಅದು ಆ ಥರ ಮಾಡಿಬಿಟ್ಟು ಮತ್ತೆ ಇದಕ್ಕೆ ಈಗ ಏನು ಇಲ್ಲಿ ತಗೊಂಡಿರ್ತೀವಲ್ಲ 5 ಏಲಕ್ಕಿ ನೋಡಿ, ನೋಡ್ಕೊಳ್ಳಿ 5 ಏಲಕ್ಕಿ ಇದೆ. 5 ಏಲಕ್ಕಿ ಹಾಕಿ ಆನಂತರ ಇಲ್ಲಿ ಲವಂಗ ತಗೋಬೇಕು ನೀವು. 5 ಲವಂಗ ನೋಡಿ, 5 ಲವಂಗ ತಗೊಂಡಿದ್ದೀನಿ ನಾನು. 5 ಲವಂಗನ ಇದರೊಳಗೆ ಹಾಕಿ ಅದಾದಮೇಲೆ 5 ಮೆಣಸು. ನಾನಿಲ್ಲಿ ಯಾವುದೋ ಒಂದು ಚೆನ್ನಾಗಿಲ್ದೇ ಇರೋದು ತಗೊಂಡಿದ್ದೀನಿ. ನೀವು ತಗೋಬೇಕಾದ್ರೆ ಚೆನ್ನಾಗಿರಬೇಕು, ಮೆಣಸಾಗಲಿ ಲವಂಗ ಆಗಲಿ ಚೆನ್ನಾಗಿರಬೇಕು. ಇನ್ನು ಲವಂಗದಲ್ಲಿ ಮತ್ತು ಮೆಣಸಲ್ಲಿ ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ. ಲವಂಗ ಮೊಗ್ಗು ಮುರಿದಿರಬಾರ್ದು, ಮೆಣಸಲ್ಲಿ ಪರಂಗಿ ಬೀಜ ಮಿಕ್ಸ್ ಆಗಿರುತ್ತೆ. ದಯವಿಟ್ಟು ನೋಡ್ಕೊಂಡು ತಗೊಳ್ಳಿ, ನಿಮ್ಗೆ ಕಾಣ್ತಿರ್ಬೋದು ಮಿಕ್ಸ್ ಆಗಿರುತ್ತೆ. ಸ್ವಲ್ಪ ದಯವಿಟ್ಟು ಚೆನ್ನಾಗಿರೋ ಲವಂಗ, ಚೆನ್ನಾಗಿರೋ ಮೆಣಸು ತಗೊಳ್ಳಿ. ಇಲ್ಲಿ ಹಾಕೊಳ್ಳಿ ಇದರೊಳಗೆ ಈ ಥರ ಈ ಬಟ್ಟೆಗೆ ಹಾಕೋಬಿಟ್ಟು ಈ ಬಟ್ಟೆನ ಗಂಟು ಕಟ್ಟಬೇಕು ನೀಟಾಗಿ, ಅಂದರೆ ಮುಡುಪು ಕಟ್ಟೋ ರೀತಿ ಕಟ್ಟಬೇಕು. ಮಾಮೂಲಿ ಗಂಟು ಕಟ್ಟಿ ಶುಕ್ರವಾರನೇ ಮಾಡಬೇಕು ಇದನ್ನು. ಶುಕ್ರವಾರ ಯಾವಾಗ ಮಾಡಬೇಕು ಅಂತ ಕೇಳೋದಾದರೆ ಖಂಡಿತ ಶುಕ್ರವಾರನೇ ಮಾಡಬೇಕು. ಮತ್ತು ಸ್ನಾನ ಮಾಡಿರಬೇಕಂದ್ರೆ ಖಂಡಿತ ಮಾಡಿರಬೇಕು, ನಾನ್ ವೆಜ್ ತಿಂದಿರಬಾರ್ದು. ಸ್ನಾನ ಮಾಡಬೇಕು, ಮನೆಯೆಲ್ಲ ಶುದ್ಧ ಮಾಡ್ಕೊಳ್ಳಿ. ಫಸ್ಟು ಮನೆ ಶುದ್ಧ ಮಾಡಬೇಕಾದ್ರೆ ನೀವು ನೆಲ ಒರೆಸೋ ನೀರಿಗೆ ಸ್ವಲ್ಪ ಗಂಜಲ, ಗೋಮ ಅಂತೀವಿ, ಗೋಮ, ಸ್ವಲ್ಪ ಅರಿಶಿನ, ಸ್ವಲ್ಪ ಪುಡಿ ಉಪ್ಪಾದರೂ ಸರಿ, ಹಳ್ಳುಪ್ಪಾದರೂ ಸರಿ ಹಾಕೊಂಡು ಪ್ರತಿನಿತ್ಯ ಮನೆ ಒರೆಸ್ಕೊಳ್ಳಿ. ಮನೇಲಿ ಯಾವುದೇ ದುಷ್ಟಶಕ್ತಿಗಳಾಗಲಿ ಅಥವಾ ವಾಮಾಚಾರ, ಮಾಟ ಮಂತ್ರ, ಮತ್ತೊಂದು ಭಾನುಮತಿ ಪ್ರಯೋಗ ಏನೇ ಆಗಿದ್ರು ಅದು ಕ್ಯೂರ್ ಮಾಡುತ್ತೆ. ಆ ಥರ ಮಾಡ್ಕೊಂಡು ದೇವ್ರ ಮನೆ ಹತ್ರ ದೇವ್ರನ್ನ ಎಲ್ಲ ನೀಟಾಗಿ ಒರೆಸ್ಕೊಂಡು ಆದಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ದೇವ್ರ ವಿಗ್ರಹಗಳಿಗೆ ಪೂಜೆ ಪುನಸ್ಕಾರಗಳಿಗೆ ಏನು ಬೇಕು ಅದು ಸಿದ್ಧತೆ ಮಾಡ್ಕೊಂಡು ಲಕ್ಷ್ಮೀ ದೇವಿ ಫೋಟೋ ಮುಂದೆ ಕೂತ್ಕೊಳ್ಳಿ. ಇದನ್ನು ಇಟ್ಕೊಂಡು ಎಲ್ಲನೂ ತಗೊಂಡು ಇಟ್ಕೊಂಡು ಆನಂತರ ಸ್ವಲ್ಪ ಇದಕ್ಕೆ ಅರಿಶಿನ, ಸ್ವಲ್ಪ ಕುಂಕುಮ. ಇಲ್ಲಿ ನಾನು ತೋರ್ಸೋಕ್ಕೆ ಅಂತ ನಿಮಗೆ ಸ್ವಲ್ಪ ಮಾಡ್ತಾಯಿರೋದು ಇದು. ನಾನು ನಿಮಗೆ ತೋರ್ಸೋಕ್ಕೆ ಅಂತ ಇದನ್ನು ಮಾಡ್ತಿರೋದು. ನೀವು ನೀಟಾಗಿ ಹಾಕಬೇಕು. ಮತ್ತು ಏಲಕ್ಕಿ ಈ ಥರ ಭಾಗ ಬಂದಿರಬಾರ್ದು. ನಾನು ಇಲ್ಲಿ ತೋರ್ಸೋಕ್ಕೆ ಅಂತ ನಿಮಗೆ ತಗೊಂಡಿದ್ದೀನಿ. ಈ ಥರ ಭಾಗ ಬಂದಿರಬಾರ್ದು ಏಲಕ್ಕಿ, ಅರ್ಥ ಆಯ್ತಾ? ದಯವಿಟ್ಟು ಸ್ವಲ್ಪ ಚೆನ್ನಾಗಿರೋದು ತಗೊಳ್ಳಿ. ತಗೊಂಡು ಲಕ್ಷ್ಮೀ ದೇವ್ರ ಫೋಟೋದ ಮುಂದೆ ಕೂತ್ಕೊಳ್ಳಿ. ಮುಡುಪು ಕಟ್ಟಿ ನೀಟಾಗಿ ಅದನ್ನು ಟೈಟಾಗಿ ಕಟ್ಟಬೇಕು. ಕಟ್ಟಿಬಿಟ್ಟು ಕೂತ್ಕೊಂಡು ಕೇಳ್ಕೊಳ್ಳಿ, ಅಮ್ಮ ತಾಯಿ ನೀನು ನನ್ನ ಮನೆಯಲ್ಲಿ ಸದಾಕಾಲ ನೆಲೆಸಬೇಕು ಅಮ್ಮ. ನಿನ್ನನ್ನು ನಂಬಿದ್ದೀನಿ, ನೀನು ನನ್ನ ಮನೇನ ಬೆಳಗಬೇಕು, ನೀನು ಸದಾ ನನ್ನ ಮನೆಯಲ್ಲಿ ತಾಂಡವ ಹಾಡಬೇಕು ತಾಯಿ ಅಂತ ಕೇಳ್ಕೊಂಡು
ನಿಮ್ಮ ಇಚ್ಛೆ ಏನಿರುತ್ತೆ, ನನಗೆ ದುಡ್ಡು ನಿಲ್ತಿಲ್ಲ, ಅಥವಾ ನನಗೆ ತೊಂದರೆಗಳಾಗ್ತಿದೆ ದುಡ್ಡು ಹಣಕಾಸಿನಲ್ಲಿ, ಅಥವಾ ನಾನು ದುಡ್ದಂತಹ ದುಡ್ಡು ನನಗೆ ಬರ್ತಾ ಇಲ್ಲ, ಅಥವಾ ಬಂದಂತಹ ದುಡ್ಡು ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಅಮ್ಮ, ಇನ್ನು ಮುಂದೆ ನೀನು ಸದಾ ನನ್ನ ಮನೇಲಿ ವಾಸ ಮಾಡಬೇಕು ಅಂತ ಕೇಳ್ಕೊಂಡು ಅದನ್ನು ಫೋಟೋ ಮುಂದೆ ಇಟ್ಟು 21 ದಿನ ಪೂಜೆ ಮಾಡಬೇಕು. ಎಷ್ಟು ಹೇಳಿ? 21 ದಿನ ಪೂಜೆ ಮಾಡಬೇಕು. 21 ದಿನ ಆದಮೇಲೆ ಇದನ್ನು ತೆಗೆದು ನೀವು ಹಣ ಇಡುವಂತಹ ಬೀರು ಅಥವಾ ಲಾಕರ್, ಅರ್ಥ ಆಗ್ತೈತೆ ಅಂದ್ಕೊಡ್ತೀನಿ, ಹಣ ಇಡುವಂತಹ ಬೀರು ಅಥವಾ ಲಾಕರ್ನಲ್ಲಿ ಇಡಬೇಕು. ಇದನ್ನು ಏನು ಮಾಡಬೇಕು ಅಂತ ಕೇಳ್ತಿರಲ್ಲ, 21 ದಿವಸ ಆಯಿತು ಪೂಜೆ ಮಾಡಿ, ಏನು ಮಾಡಬೇಕು ಅಂತ ಕೇಳ್ತಿರಲ್ಲ, ಅದಕ್ಕೆ ಹೇಳ್ತಿದ್ದೀನಿ. 21 ದಿನ ಆದಮೇಲೆ ಇದನ್ನು ಬೀರುವಿನಲ್ಲಿ ಹಣ ಇಡುವ ಸ್ಥಳದಲ್ಲಿ ಇಡಬೇಕು. ಇದನ್ನು ಹಾಗೆ ಗಂಟು ಸಮೇತ, ಮುಡುಪು ಏನು ಕಟ್ಟಿರ್ತೀರೋ ಅದರ ಸಮೇತ ಇಡಬೇಕು. ಇದನ್ನು ಮಾಡಿ ನೋಡಿ ಸ್ನೇಹಿತರೆ, ಖಂಡಿತವಾಗ್ಲೂ ನಿಮ್ಮ ಮನೇಲಿ ಹಣ ನಿಲ್ಲುತ್ತೆ, ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತೆ. ಹಾಗೆ ನಿಮಗೆ ಇನ್ನೇನಾದರೂ ಅನುಮಾನಗಳಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ, ನಾನು ಉತ್ತರಿಸ್ತೀನಿ. ಹಾಗೆ ಈ ಇದ್ರ ಬಗ್ಗೆ, ಪ್ರಯೋಗದ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ತಿಳಿಸಿ ಕಮೆಂಟ್ನಲ್ಲಿ. ಹಾಗೆ ಪ್ರತಿಯೊಬ್ಬರ ಮನೆಗೂ ಹಣ ಅನ್ನೋದು ಅವಶ್ಯಕ. ಹಣ ಇಲ್ಲದೆ ಇರೋಂತಹ ಮನೆ ಹೆಣಕ್ಕೆ ಸಮಾನ ಎನ್ನುವ ಗಾದೆಗಳು ಈಗ ಅರ್ಥ ಆಯ್ತಾ? ಹಣ ನೋಡಿದರೆ ಹೆಣನೂ ಬಾಯ್ಬಿಡುತ್ತೆ ಅಂತ ಆಗನ್ನೋರು ಈಗ ಹಣ ಇಲ್ಲ ಅಂದರೆ ಹೆಣ ಎತ್ತಕ್ಕೂ ಬರಲ್ಲ ಅಲ್ವಾ? ಹಣ ಬೇಕೇ ಬೇಕು, ಪ್ರತಿಯೊಂದಕ್ಕೂ ಬೇಕು, ಹಣ ಅವಶ್ಯಕ. ನಾವೆಷ್ಟೇ ಕಷ್ಟಪಟ್ಟು ದುಡಿತಾ ಇರ್ತೀವಿ, ಎಲ್ಲ ಕಷ್ಟಪಡ್ತೀವಿ, ನಿದ್ದೆ ಬಿಟ್ಟು ಕಷ್ಟಪಡ್ತೀವಿ, ಗುರುಗಳೇ ಹಣ ನಿಲ್ತಾ ಇಲ್ಲ. ಎಲ್ಲನೂ ಮಾಡಾಯಿತು ಅನ್ನೋರು ಟ್ರೈ ಮಾಡಿ. ಇದನ್ನು ಮಾಡೋಕ್ಕಿಂತ ಮುಂಚೆ ನಂಬಿಕೆ ಇರಬೇಕು, ಶ್ರದ್ಧೆ ನಂಬಿಕೆ ಅನ್ನೋದಿದ್ದರೆ ಖಂಡಿತ ನಿಮಗೆ ಒಳಿತಾಗತ್ತೆ. ಇವರಲ್ಲೆಲ್ಲ ಏನಾಗತ್ತೆ ಗುರುಗಳೇ, ಎಲ್ಲನೂ ಮಾಡಿದ್ದೀವಿ, ಪೂಜೆ ಮಾಡಿದ್ದೀವಿ, ಪುನಸ್ಕಾರ ಮಾಡಿದ್ದೀವಿ, ಇನ್ನು ಹೋಮ ಹವನಗಳು ಮಾಡಿದ್ದೀವಿ, ಅದರಲ್ಲ ಆಗದೆ ಇರೋದು ಇದರಲ್ಲಾಗತ್ತಾ? ಅವೆಲ್ಲ ಬೇಡ ಅಂಥವ್ರು ಮಾಡಬೇಡಿ. ಇಲ್ಲಿ ಯಾರನ್ನೂ ಮಾಡಿ ಅಂತ ಪ್ರಚೋದನೆ ಮಾಡ್ತಿಲ್ಲ. ನಂಬಿಕೆ ಇರೋ ಅಂಥವ್ರು, ನಂಬಿಕೆ ಇದೆ ನನಗೆ ಇದು ಮಾಡಿದರೆ ಒಳ್ಳೇದಾಗುತ್ತೆ, ಒಳ್ಳೇದಾಗಿದೆ, ಮಾಡಬೇಕಾದ್ರೆ ಅನ್ಕೋಬೇಕು ಒಳ್ಳೇದಾಗ್ತಾ ಇದೆ, ನನಗೆ ಒಳ್ಳೇದಾಗಿದೆ, ಒಳ್ಳೇದಾಗ್ತಾ ಇದೆ ಅನ್ನೋ ನಂಬಿಕೆ ಇದ್ದಾಗ ಖಂಡಿತ ಒಳ್ಳೇದಾಗುತ್ತೆ. ಮಾಡಿ ನೋಡಿ ಇದನ್ನು. ನೀವು ಹೇಳ್ತೀರಾಗ, ಗುರುಗಳೇ ಇಲ್ಲ ಗುರುಗಳೇ ಚೆನ್ನಾಗಿದ್ದೀವಿ ಈಗ. ಹೌದು ಗುರುಗಳೇ, ನನ್ನ ಮನಸ್ಸಲ್ಲಿ ಒಳ್ಳೆ ಇದಾಗ್ತಾ ಇದೆ, ನೆಮ್ಮದಿ ಸಿಗ್ತಾ ಇದೆ, ಮನೇಲಿ ನೆಮ್ಮದಿ ಸಿಗ್ತಾ ಇದೆ, ಹಣದ್ದು ಅರಿವು ಚೆನ್ನಾಗಿ ಬರ್ತಾ ಇದೆ. ಯಾವುದೋ ಹಣ ಬರಬೇಕಿತ್ತು ಗುರುಗಳೇ, ಬಂತು ಈಗ. ಅಥವಾ ಯಾವುದೋ ಹಣ ತುಂಬ ವರ್ಷದಿಂದ ಲಾಕ್ ಆಗಿತ್ತು, ಬ್ಯಾಂಕಲ್ಲಿತ್ತು, ಬಿಡ್ಸೋಕ್ಕಾಗ್ತಿರ್ಲಿಲ್ಲ ಅದನ್ನು, ಅಥವಾ ಬಿಡಿಸ್ಕೊ ಬರಬೇಕು ಹಣನ ಅನ್ಕೋತಿದ್ದೆ, ಸಮಸ್ಯೆಗಳಾಗ್ತಿತ್ತು. ಮಾಡಿ ನೋಡಿ ಇದನ್ನು. ನೀವು ಮಾಡ್ದಲೇ ನೀವು ಫಸ್ಟೇ ಕಮೆಂಟ್ ಬಾಕ್ಸ್ನಲ್ಲಿ ಇದಾಗುತ್ತಾ, ಇದಾಗದೇ ಇರೋದು, ಅವ್ರು ಹಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ ಅನ್ನೋದು ಬಿಡಿ. ಫಸ್ಟು ಅಂಥವ್ರು ಮಾಡಲೇಬೇಡಿ. ಖಂಡಿತ ನಂಬಿಕೆ ಇಟ್ಟು ಮಾಡೋ ಅಂಥವ್ರು ಮಾಡಿ ನೋಡಿ ಇದನ್ನು, ನೀವು ಉತ್ತರ ಕೊಡ್ತೀರ ಆಗ. ಆಯಿತಾ? ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದ್ರ ಬಗ್ಗೆ. ಹಾಗೆ ಲಕ್ಷ್ಮೀ ದೇವಿನ ಪ್ರತಿಯೊಬ್ಬರು ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬಾರ್ದು ಅನ್ನೋದು ಈಗಾಗಲೇ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ದಯವಿಟ್ಟು ನೋಡ್ಕೊಳ್ಳಿ. ಹಂಗೆ ಪ್ರತಿ ದಿನ ಸ್ನಾನ ಮಾಡಬೇಕಾದ್ರೆ ಮಾಡಲೇಬೇಕು. ಖಂಡಿತ ನೀವು ಮಾಡ್ತಿರೋದು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ, ಹಣ ಸದಾ ನಿಮ್ಮ ಮನೇಲಿ ಇರಬೇಕು ಅಂದರೆ ಖಂಡಿತ ಸ್ನಾನ ಮಾಡಿ ಪೂಜೆ ಮಾಡಲೇಬೇಕು ಪ್ರತಿದಿನ. ಮತ್ತು ನಾನ್ ವೆಜ್ ಮಾಡಬಾರ್ದು, ಎಚ್ಚರಿಕೆಯಿಂದ ಮಾಡಬೇಕು. ಇದು ನಂಬಿಕೆ ಇಟ್ಟು ಮಾಡಿ, ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗುತ್ತಿದ್ದು. ಮಾಡಿ ನೋಡಿ, ಮಾಡಿಬಿಟ್ಟು ನೀವು ಹೇಳಿದ್ರು ಅನಿಸಿಕೆ ಏನು ಅನ್ನಿಸ್ತು, ಅಥವಾ ಇದು ಯಾವ ಥರ ವರ್ಕ್ ಆಗ್ತೈತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಕಮೆಂಟ್ನಲ್ಲಿ ಜೈ ಲಕ್ಷ್ಮೀ ದೇವಿ ಅಂತ ಒಂದು ಕಮೆಂಟ್ ಹಾಕಿ, ನಿಮ್ಮ ಮನೆ ದೇವತೆ ಯಾವುದು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.